ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ಆ್ಯಂಡ್ ಇವತ್ತು ಯಾವ ವಿಡಿಯೋ ಹೇಳ್ತಾ ಇದ್ದೀನಿ ಅಂತಂದರೆ, ನಾನು ಯಾವುದೇ ರೀತಿ ಕ್ಲಾಸ್ ಮಾಡ್ತಾ ಇಲ್ಲ. ಸೊ ಮುಂದೆ ಬರುವಂಥ ನಿಮ್ಮ ಲ್ಯಾಂಡ್ ಸರ್ವೇರ್ ಎಕ್ಸಾಮ್ಸ್ಗೆ ನಾನು ಒಂದು ಫ್ರೀ ಕ್ಲಾಸಸ್ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಎಲ್ಲ ಪಿ ಸಿ ಎಕ್ಸಾಮ್ಸ್ ಹೇಗೆ ಮಾಡಿದ್ದೀರಾ ದಯವಿಟ್ಟು ಅದನ್ನು ಕಮೆಂಟ್ ಮಾಡಿ ಹೇಳಿ. ಆ್ಯಂಡ್ ಕೆ ಎ ಅವರು ಮತ್ತೆ ಪ್ರೂವ್ ಮಾಡಿದ್ದಾರೆ ಯಾವ್ಯಾವ ಎಕ್ಸಾಮ್ಗೆ ಯಾವ್ಯಾವ ರೀತಿ ಎಕ್ಸಾಮ್ ಪ್ಯಾಟ್ರನ್ನ ಇಡಬೇಕು ಅಂತ. ತುಂಬ ತುಂಬ ಖುಷಿಯಾಗಿದೆ ನನಗಂತೂ. ಯಾಕೆ ಅಂತ ಅಂದರೆ ಪಿ ಸಿ ಲೆವೆಲ್ಗೆ ಪಿ ಯು ಲೆವೆಲ್ ಇರೋದ್ರಿಂದ ತುಂಬ ಚೆನ್ನಾಗಿ ಕ್ವೆಶನ್ಸ್ನ ತೆಗೆದಿದ್ರು. ಮತ್ತು ಯಾರಾದರೂ ಬೇಸಿಕ್ ತುಂಬ ಚೆನ್ನಾಗಿ ಓದಿದ್ದೀನಿ ಅಂತ ಅನ್ನೋರು ನೋಡಿ, ಎಲ್ಲರೂ ಎಲ್ಲ ಓದ್ತೀರಾ ಆಯಿತಾ, ಎಲ್ಲರೂ ಎಲ್ಲ ಓದ್ತೀರಾ. ಆದರೆ ತುಂಬ ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳೋ ಥರ ಓದಬೇಕು, ಅದೇ ಎಕ್ಸಾಮ್ ಕ್ಲಿಯರ್ ಆಗೋದು ಅಲ್ವಾ. ಈಗ ಎಲ್ಲ ಕರೆಂಟ್ ಅಫೇರ್ ಓದಿರ್ತೀರಾ, ಎಲ್ಲ ಹಿಸ್ಟ್ರಿ ಕ್ವಶನ್ ಓದಿರ್ತೀರಾ, ಎಲ್ಲ ಕಾನ್ಸ್ಟಿಟ್ಯೂಷನ್ ಓದಿರ್ತೀರಾ. ಆದರೆ ಕ್ಲಿಯರ್ ಕಟ್ಟಾಗಿ ತುಂಬ ನೀಟಾಗಿ ಓದ್ಕೊಳ್ಳಿ. ಅದೇ ನೀವು 20 ಪೇಜ್ ಓದ್ತೀರಾ, 20 ಪೇಜೇ ತುಂಬ ಚೆನ್ನಾಗಿ ಓದಿ. ಅದೇ ನಿಮಗೆ ಎಕ್ಸಾಮ್ಸ್ಗೆ ಹೆಲ್ಪ್ ಆಗೋದು. ಫಾರ್ ಎಕ್ಸಾಂಪಲ್ ಉಲ್ಲಾಸ್ ಯೋಜನೆ ಅಂತ ಇತ್ತು, ಯಾವುದಕ್ಕೆ ಲಿಟ್ರಸಿ ಬಗ್ಗೆ. ಇಷ್ಟು ಈಸಿ ಅಲ್ವಾ, ಆದರೆ ನೆಗ್ಲೆಕ್ಟ್ ಮಾಡಿ ಓದ್ತೀವಿ. ಸೊ ಈ ನೆಗ್ಲೆಕ್ಟ್ ಮಾಡಿ ಓದೋದನ್ನ ಬಿಟ್ಟು ಕಂಠಪಾಠ ಮಾಡಿ. ಅದನ್ನೇನು ನೆಕ್ಸ್ಟು ನೀವು ಕೆಲಸ ತೊಗೊಂಡ್ಮೇಲೆ ಯಾರಾದರೂ ಬಂದ್ಬಿಟ್ಟು ಕೇಳ್ತಾರಾ ನಿಮಗೆ ಅದ್ರ ಬಗ್ಗೆ ಹೇಳಪ್ಪ ನೀನು ಅಂತ? ಕೆಲಸ ತೊಗೊಂಡ್ಮೇಲೆ ನಿಮ್ಮ ಟ್ರೈನಿಂಗ್ ಪೀರಿಯಡಲ್ಲಿ ಎಕ್ಸಾಮ್ಸ್ ಇರುತ್ತೆ, ಎಕ್ಸಾಮ್ಸ್ ಕ್ಲಿಯರ್ ಮಾಡ್ಕೋತೀರಾ, ಆಫೀಸರ್ಸ್ ಆಗ್ತೀರಾ, ದಟ್ಸ್ ಇಟ್ ಅಲ್ವಾ. ಅದೇ ಥರ ನೀವು ಏನೇ ಓದೋದಾದರೂ ಕ್ಲಿಯರಾಗಿ ಓದಿ. ಸುಮ್ಮನೆ ಬುಕ್ ಮುಂದೆ 2 ವರ್ಷ 3 ವರ್ಷ ಕೂತ್ಕೊಂಡು ತೂಡಿಸ್ಬೇಡಿ, ಓಕೆನಾ. ಸೊ ಕಮ್ ಟು ದ ಪಾಯಿಂಟ್. ಏನು ಹೇಳ್ತಾ ಇದ್ದೀನಿ ಅಂತ ಅಂದರೆ, ಆಯಿತು ಪಿ ಸಿ ಎಕ್ಸಾಮ್ಸ್ ಮುಗೀತು, ಚೆನ್ನಾಗಿ ಮಾಡಿದ್ದೀನಿ, ಚೆನ್ನಾಗಿ ಮಾಡಿಲ್ಲ, ನನ್ನ ಕೈಲಿ ಆಗ್ತಿಲ್ಲ ಓದೋಕ್ಕೆ, ಎಲ್ಲ ಬಿಡಿ ಆಯಿತಾ, ಎಲ್ಲ ಬಿಟ್ಬಿಡಿ ಸೈಡ್ಗೆ. ಸೊ ಒಂದು 5 ನಿಮಿಷ ಈ ನನ್ನ ಮಾತನ್ನ ಕೇಳಿಸ್ಕೊಳ್ಳಿ. ಇದು ಯಾವುದೇ ಒಂದು ಕ್ಲಾಸ್ ಅಲ್ಲ. ಸೊ ಬಟ್ ಆದರೆ ಈ ಒಂದು ಕೋರ್ಸ್ ಮೇಲೆ ನಾನು ಒಂದು ಹೇಳ್ತಾ ಇದ್ದೀನಿ ಹೇಗೆ ನಡೆಯುತ್ತೆ ಅಂತ. ಸೊ ಅಲ್ಲೇ ಹೇಳ್ತಾ ಇದ್ದೀನಿ, ನಾನು ಫ್ರೀ ಕ್ಲಾಸಸ್ ಕಂಪ್ಯೂಟರ್ ಅಂತ ಹಾಕಿದ್ದೀನಿ. ಸೊ ಲ್ಯಾಂಡ್ ಸರ್ವೇಯರ್ ಎಕ್ಸಾಮ್ಸ್ ಇದೆ ಅಲ್ವಾ, ನಮಗೆ ಅಕ್ಯುರೇಟಾಗಿ ನಾವು 40 ಡೇಸ್ ಅಂತ ಅನ್ಕೋತೀನಿ, ಮಿಕ್ಕಿದ ದಿನ ಬಿಟ್ಬಿಡೋಣ, 40 ಡೇಸ್ ಅಂತ ಅನ್ಕೊತೀನಿ. ಸೊ 40 ಡೇಸ್ ಏನಾಗುತ್ತೆ ಅಂತ ಹೇಳ್ಬಿಡ್ತೀನಿ. ಸೊ 40 ಡೇಸ್ ನೀವು ನನಗೆ ಕೊಡಬೇಕು. ಲ್ಯಾಂಡ್ ಸರ್ವೇಯರ್ ಎಕ್ಸಾಮಲ್ಲಿ ನಿಮಗೆ ಗೊತ್ತೇ ಇದೆ ಪೇಪರ್ 2, ಯಾಕಂದರೆ ಪೇಪರ್ 1 ಜಿ ಎಸ್ ಪೇಪರ್ನ ಎಲ್ಲರೂ ಓದ್ತೀವಿ. ಸೊ ಪೇಪರ್ 2 ಮಾಡರ್ನ್ ಸರ್ವೇಯಿಂಗ್ ಗೊತ್ತು, ಹೊಸ ಕಾನ್ಸೆಪ್ಟ್, ಕಂಪ್ಯೂಟರ್ ಇಟ್ಟಿದ್ದಾರೆ, MS ವರ್ಲ್ಡ್, ಆಟೋ ಕ್ಯಾಡ್, ಅದು ಇದು ತುಂಬ ಹೊಸ ಕಾನ್ಸೆಪ್ಟ್, ಯಾರಿಗೂ ಗೊತ್ತಿಲ್ಲ. ಮತ್ತು ಫಿಸಿಕ್ಸ್, ಸಾಧಾರಣವಾಗಿ ಫಿಸಿಕ್ಸ್. ಓಕೆ, ನನಗೆ ನಾನು ಸಿ ಟಿ ನೀಟ್ ಕ್ಲಾಸಸ್ನ ಮಾಡೋದ್ರಿಂದ ಎಲ್ಲರೂ ಈಗ ಒಂದು ದಂಧೆ ಮಾಡ್ಕೊಂಬಿಟ್ಟಿದ್ದಾರೆ. ಏನಂದರೆ ಯಾರಿಗೂ ಗೊತ್ತಿರಲ್ಲ, ಬಕ್ರಗಳ ಥರ ಎಲ್ಲ ಕೇಳ್ತಾ ಇರೋದು 2999 1999 999. ಸೊ 5000 6000 ಕ್ಲಾಸಸ್ ಸೀರಿಯಸ್ಲಿ ಇದೆ, ಆ ಥರ ಇದೆ. ಅಕಾಡೆಮಿಗಳು ಆ ಥರ ದಂಧೆ ಮಾಡ್ಕೊಂಬಿಟ್ಟಿದ್ದಾರೆ. ಸೊ ಏನು ಯೂಸ್ ಆಗುತ್ತೆ ನನಗಂತೂ ಗೊತ್ತಿಲ್ಲ. ಅವರು ದುಡ್ಡು ಮಾಡ್ತಾರೆ, ಬಟ್ ಸ್ಟೂಡೆಂಟ್ಗೆ ಅಂತೂ ಏನು ಯೂಸ್ ಆಗೋಲ್ಲ. ನಾನು ಸಿ ಟಿ ನೀಟ್ ಕ್ಲಾಸಸ್ ರನ್ ಮಾಡೋದ್ರಿಂದ ಏನು ಗೊತ್ತಾ, ಎಲ್ಲ ದುಡ್ಡು ಮಾಡೋಕ್ಕೆ ನಿಂತಿರ್ತಾರೆ. ಈ ಒಂದು ಪಾಯಿಂಟಲ್ಲಿ ಇದು ಕ್ರ್ಯಾಶ್ ಕೋರ್ಸ್ ಥರ. ನೀನು ಕಂಪ್ಲೀಟ್ ಕ್ಲಾಸಸ್ ಅಂತೂ ಯಾವುದೇ ಕಾರಣಕ್ಕೂ ಎಲ್ಲೂ ಸಿಗೋಲ್ಲ ನಿನಗೆ, ಆಯಿತಾ. ಎಲ್ಲ ಏನಂದರೆ ಏನೋ ಒಂದು 4 ಕ್ವಶನ್ ಮಾಡೋದು ಆ ಥರ ಒಂದು ಫಾರ್ಮುಲಾ ಹೇಳೋದು. ಈಗ ಎಲೆಕ್ಟ್ರೋಮ್ಯಾಗ್ನೆಟಿಸಮ್ ಬಗ್ಗೆ ಹೇಳ್ತಾ ಇರ್ತಾರೆ, ಮ್ಯಾಗ್ನೆಟಿಕ್ ಫಾರ್ಮುಲಾನೇ ಹೇಳಲ್ಲ. ಸೀರಿಯಸ್ಲಿ ಮ್ಯಾಗ್ನೆಟಿಕ್ ಫಾರ್ಮುಲಾ, ಆ ಮ್ಯಾಗ್ನೆಟ್ ಏನು ಡಿನೋಟ್ ಮಾಡ್ತಾ ಇದೆ, ಬಿ ಅಂತ ಡಿನೋಟ್ ಮಾಡ್ತಾ ಇದೆ. ಆ ಲೊರೆನ್ಸ್ ಫೋರ್ಸ್ ಆಗಿರ್ಬೋದು, ಬಯೋಟ್ ಸಾವರ್ಟ್ ಲಾ ಆಗಿರ್ಬೋದು, ಹೇಳೋದೇ ಇಲ್ಲ ಯಾರೂ. ಅರ್ಥ ಆಗ್ತಿದೆಯಾ? ಸೊ ನೀನು ಕಾನ್ಸೆಪ್ಟ್ ಕ್ಲಿಯರ್ ಕಟ್ಟಾಗಿ ತಿಳ್ಕೊಂಡ್ರೆ ಎಕ್ಸಾಮ್ಸ್ನ ಕ್ಲಿಯರ್ ಮಾಡ್ತೀಯಾ. ಹಂಗಂತ ಒಂದೊಂದು ಚಾಪ್ಟರ್ನ ನೀನು 10 ದಿನ ಕೂತ್ಕೊಂಡು ಓದೋದಲ್ಲ. ಸೊ ಫಾರ್ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ, ಈಗ ಆಟೋ ಕ್ಯಾಡ್ ಅಂದರೆ ಏನು? ಆಟೋ ಕ್ಯಾಡ್ ಅದು ಫೋಟೋ ಪಿಕ್ಚರ್ನ ತೆಗೆಯುತ್ತೆ. ಹೇಗೆ? 2 ಡೈಮೆನ್ಷನ್ 3 ಡೈಮೆನ್ಷನಲ್ಲಿ ಪಿಕ್ಚರೈಸ್ ಮಾಡುತ್ತೆ, ಓಕೆನಾ. ಅಂದರೆ ನಾವು ಒಂದು ಆ್ಯಂಗಲಲ್ಲಿ ನೋಡ್ತಾ ಇದ್ರೆ ಎಲ್ಲ ಆ್ಯಂಗಲಿಂದ ಹೆಂಗೆ ನೋಡುತ್ತೆ ಅಂತ ಈಸಿಯಾಗಿ ತಿಳಿಸ್ಕೊಡುತ್ತೆ. ಇದೇ ಥರ ನಮಗೆ ಈಸಿಯಾಗಿ ಕನ್ವೆ ಆಗೋ ಥರ ನಮಗೆಲ್ಲೂ ಕ್ಲಾಸಸ್ ಸಿಗ್ತಾಯಿಲ್ಲ. ಸೊ ನಾನು ನನ್ನ ಕ್ಲಾಸಲ್ಲಿ ಫ್ರೀಯಾಗಿ ಕಂಟೆಂಟ್ನ ಕೊಡ್ತೀನಿ, ಫ್ರೀಯಾಗಿ ಕ್ಲಾಸಸ್ ಮಾಡ್ತೀನಿ. ಸೊ ಯಾವುದೋ ಒಂದು 4 ಕ್ವಶನ್ ಹೇಳ್ಬಿಟ್ಟು ಹೀಗೆ ಬರುತ್ತೆ ಅಂತ ಹೇಳಲ್ಲ, ಸಾರಿ. ಸೊ ಏನಂತ ಅಂದರೆ ಕಂಪ್ಲೀಟ್ ಚಾಪ್ಟರ್ ವೈಸ್ ಕಂಪ್ಲೀಟ್ ಮಾಡ್ಕೊತೀನಿ. ಮಾಡರ್ನ್ ಸರ್ವೇಯಿಂಗ್, ಕಂಪ್ಯೂಟರ್ ಆ್ಯಂಡ್ ಫಿಸಿಕ್ಸ್ ಹಾಕ್ತೀನಿ, ಓಕೆನಾ. ಯಾವಾಗ ಅಂತ ಅಂದರೆ ಈ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ನಾನು 24 hours, ಓಕೆ. 24 hours ಕಮೆಂಟ್ ಎಷ್ಟು ಬರುತ್ತೆ ಅಂದರೆ, ಮತ್ತು ಸಬ್ಸ್ಕ್ರೈಬರ್ಸ್ ಎಷ್ಟು ಜನ ಆಗಿದ್ದಾರೆ, ನಾನೇನು ಇದಕ್ಕೆ ಆಫರ್ ಕೊಡ್ತಾ ಇಲ್ಲ. ಯಾಕೆ ಅಂತ ಅಂದರೆ, ಸೊ ನನ್ನದು ಬ್ಯುಸಿ ಲೈಫ್ ಇದೆ. ನಾನು ಒಂದು ಕಡೆ ಸಿ ಟಿ ನೀಟ್ ಕ್ಲಾಸಸ್ ಮಾಡಬೇಕಾಗತ್ತೆ, ಓಕೆನಾ. ಒಂದು ಕಡೆ ಐ ಆಮ್ ಆಲ್ಸೋ ಆಸ್ಪರೆಂಟ್, ಒಂದು ಕಡೆ ನಾನು ಓದ್ಕೋತಾ ಇರ್ತೀನಿ. ಆ್ಯಂಡ್ ಫ್ಯಾಮಿಲಿ ಅಂತ ಬಂದರೆ ಮದುವೆ ಆಗಿದೆ, ಮಗ ಇದ್ದಾನೆ, ಅವನಿಗೆ ಸ್ಕೂಲು ಅದು ಇದು ಅದಾಗತ್ತೆ, ಮತ್ತು 2 months ಬೇಬಿ ಇದೆ. ಸೊ
ಹೆಂಗೆ ಹ್ಯಾಂಡಲ್ ಮಾಡೋಕ್ಕಾಗತ್ತೆ? ಎಲ್ಲನೂ ಹ್ಯಾಂಡಲ್ ಮಾಡಬೇಕು ಅಂತ ಅಂದರೆ ನಿಮ್ಮ ಕಡೆಯಿಂದನೂ ನನಗಷ್ಟೇ ಪ್ರೋತ್ಸಾಹ ಬೇಕಾಗತ್ತಲ್ವಾ? ಸೊ ನಿಮ್ಮ ಕಡೆಯಿಂದ ನನಗಷ್ಟೇ ಪ್ರೋತ್ಸಾಹ ಬರುತ್ತೆ ಅಂತ ಅನ್ನೋದಾದರೆ ನಾನು ಇನ್ನು 24 ಅವರ್ಸಲ್ಲಿ ನೋಡಿ ಕಂಟಿನ್ಯೂಸ್ ವೀಡಿಯೋಸ್ ಮಾಡ್ತೀನಿ. ನಿಮ್ಮ 40 ಡೇಸ್ ನನಗೆ ಕೊಡಿ, ಕಂಪ್ಲೀಟ್ ಕ್ಲಾಸಸ್ ಮಾಡಿ, ನಿಮಗೆ ರಿವಿಷನ್ಸ್ ಮಾಡಿಸ್ಕೊಡ್ತೀನಿ. 50% ಮಾಡರ್ನ್ ಸರ್ವೇಯಿಂಗ್, 20% ಕಂಪ್ಯೂಟರ್, 20% ಮತ್ತು 10% ಫಿಸಿಕ್ಸ್ ಇಷ್ಟು ಕಂಪ್ಲೀಟ್ ಮಾಡಿಕೊಡ್ತೀನಿ. ಇನ್ ಕೇಸ್ ನೀವು ಇನ್ನೂ ಜಾಸ್ತಿ ಏನಾದರೂ ನನಗೆ ಸಪೋರ್ಟ್ ಮಾಡ್ತಿದ್ದೀರಾ ಅಂತ ಅಂದರೆ, ಸೊ ಜಿಯೋಗ್ರಫಿ ನೀವು ಓದ್ಕೋತೀರಾ, ಅದೇನು ನಾನು ಹೇಳ್ಕೊಡೋ ಅವಶ್ಯಕತೆ ಇಲ್ಲ. ಮ್ಯಾಥಮೆಟಿಕ್ಸ್ ನಾನು ಕಂಪ್ಲೀಟ್ ಹೇಳ್ಕೊಡ್ತೀನಿ ಅಂತ ಖಂಡಿತ ಹೇಳೋಕ್ಕಾಗಲ್ಲ. ಇಂಪಾರ್ಟೆಂಟ್ ಟಾಪಿಕ್ಸ್ ಇರುತ್ತೆ ಅದನ್ನು ನಾನು ಕಂಪ್ಲೀಟ್ ಮಾಡ್ಕೊಡ್ತೀನಿ. ಜಮೆಟ್ರಿ ಬಗ್ಗೆ ಕೈ ಹಾಕಕ್ಕೆ ಹೋಗಲ್ಲ. ಜಮೆಟ್ರಿ ಇಸ್ ಲೈಕ್ ಅದು ಸಿಲೆಬಸ್ ಕೊಟ್ಟಿದ್ದಾರೆ, ಅದು ಯಾಕೆ ಹಾಗೆ ಕೊಟ್ಟಿದ್ದಾರೋ ಏನೋ ನನಗಂತೂ ಗೊತ್ತಿಲ್ಲ. ಬಟ್ ನಿಮಗೆ 50% ಅಂತೂ ನನ್ನ ಕಡೆಯಿಂದ ಗ್ಯಾರಂಟಿ ಇದೆ. ನನಗೇನಾದರೂ ಟೈಮ್ ಸಿಕ್ಕಿದ್ರೆ ಮ್ಯಾಥಮೆಟಿಕ್ಸ್ನ ನಾನು ಖಂಡಿತ ಹೇಳ್ಕೊಡ್ತೀನಿ. ಬಟ್ ನಿಮ್ಮ ಆ ಕಡೆಯಿಂದ ಆನ್ಸರ್ಸು, ಉತ್ತರಗಳು ಅದೇ ಥರ ಇರಬೇಕು, ಸಪೋರ್ಟು ಅದೇ ಥರ ಇರಬೇಕು. ಆ್ಯಂಡ್ ಆ್ಯಸ್ ಯೂಶ್ವಲ್ ನಾನು ಸ್ಪರ್ಧಾ ವಿಜೇತನ ಜನವರಿಯಿಂದ ಅಕ್ಟೋಬರ್ ಮಂತ್ ಎಕ್ಸಾಮ್ ಆ 3-4 ಏನಾಗುತ್ತೆ ಅಲ್ಲಿವರೆಗೂ ನಾನು ಕಂಪ್ಲೀಟ್ ಮಾಡಿಕೊಡ್ತೀನಿ. ಓಕೆನಾ? ಸೊ ಆಲ್ರೆಡಿ ಪಿ ಸಿ ಎಕ್ಸಾಮ್ಸ್ಗೆ ಓದಿರೋರು ಏನಾದರೂ ಇದ್ದರೆ ಅದನ್ನು ರಿವಿಷನ್ ಮಾಡ್ಕೊಳ್ಳಿ, ನನ್ನ ಕ್ಲಾಸಸ್ನ ನೋಡಿ ಹೈಲೈಟ್ ಮಾಡಿ ಇಟ್ಕೊಳ್ಳಿ, ರಿವಿಷನ್ಸ್ ಮಾಡ್ಕೊಳ್ಳೋಣ, ಎಲ್ಲರೂ ಒಟ್ಟಿಗೆ ಓದೋಣ. ಸೊ ಇದನ್ನು ಆದಷ್ಟು ಯಾರ್ಯಾರು ಲ್ಯಾಂಡ್ ಸರ್ವೇರ್ ಎಕ್ಸಾಮ್ಸ್ ತೊಗೊಂಡಿದ್ದಾರೆ ಅವ್ರಿಗೆ ಆದಷ್ಟು ಶೇರ್ ಮಾಡಿ. ಸೊ ಈ ವಿಡಿಯೋಯಿಂದ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಬಿಕಾಸ್ ನಾನು ಸಿ ಟಿ ನೀಟ್ ತುಂಬ ಕ್ವೆಶನ್ಸ್ ನೋಡ್ತಿರ್ತೀನಿ, ಮತ್ತು ಕೆ ಇಯಿಂದ ಕ್ವೆಶನ್ಸ್ ಬಿಡೋದು ನೋಡಿದ್ದೀನಿ. ಆ ಪ್ಯಾಟ್ರನ್ಸ್ದು ಒಂದು ಸರಿ ಪ್ಯಾಟ್ರನ್ ಅರ್ಥ ಮಾಡ್ಕೊಬಿಟ್ರೆ ಆರಾಮಾಗಿ ನಾವು ಎಕ್ಸಾಮ್ಸ್ ಕ್ಲಿಯರ್ ಮಾಡ್ಕೋಬೋದು. ಅರ್ಥ ಆಗ್ತಾ ಇದೆಯಾ? ಸೊ ನಿಮಗೇನಾದರೂ ಈ ಥರ ಇಂಪಾರ್ಟೆಂಟ್ ಏನಾದರೂ ಒಂದು ಟಾಪಿಕ್ ಮೇಲೆ ಇದೆ ಅಂತ ಅಂದರೆ, ಸೊ ಫಾರ್ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ಕೇಳಿ. ಈಗ ಒಂದು ಯಾವುದೋ ಎಕ್ಸಾಮ್ ತೊಗೊಂಡಿದ್ದೀರಾ, ಸೊ ಯಾವುದೋ ಒಂದು ನಿಮಗೆ ಪಾರ್ಟ್ ಅರ್ಥ ಆಗ್ತಾಯಿಲ್ಲ, ನಿಮಗೆ ಅರ್ಥ ಮಾಡ್ಕೊಳಕ್ಕಾಗ್ತಾಯಿಲ್ಲ, ಅದನ್ನು ಕಮೆಂಟ್ ನಿಮ್ಮ ಮಾಡಿ ಹೇಳಿದ್ರೆ, ಸೊ ಅದನ್ನು ನಾನು ಒಂದು ಕ್ಲಾಸಲ್ಲಿ ನಾನು ನಿಮಗೆ ಡಿಸ್ಕಷನ್ ಮೂಲಕ ಲೈವ್ ಬಂದು ಎಲ್ಲನೂ ಡಿಸ್ಕಸ್ ಮಾಡೋಣ. ಅರ್ಥ ಆಗ್ತಾ ಇದೆಯಾ? ಸೊ ಓಕೆ, ಅರ್ಥ ಆಯಿತು ಅಂತ ಅನ್ಕೋತೀನಿ. 6 ನಿಮಿಷದ ಮೇಲೆ ಆಗೋಯ್ತು ವಿಡಿಯೋ. ಸೊ ಆದಷ್ಟು ಇದನ್ನು ಶೇರ್ ಮಾಡಿ. ಯಾರ್ಯಾರು ಸ್ಟೂಡೆಂಟ್ಸ್ ಓದ್ಕೋತಾ ಇರ್ತಾರೆ, ಅವ್ರಿಗೆ ದುಡ್ಡು ಕೊಡೋಕ್ಕಾಗಲ್ಲ, ಮನೇಲಿ ಪ್ರೆಷರ್ ಇರುತ್ತೆ, ಪಾಪ ಅವ್ರಿಗೆ ಕಷ್ಟ, ಎಲ್ಲ 3,000-4,000 ಫೀಸ್ ಇಟ್ಟಿದ್ದಾರೆ ಮೇಡಮ್, 2,000 ಫೀಸ್ ಇಟ್ಟಿದ್ದಾರೆ, 900 ಫೀಸ್ ಇಟ್ಟಿದ್ದಾರೆ. ಕೆಲವರು ಹೇಳ್ತಾ ಇದ್ದೀರಾ, ಬಟ್ ಆದರೆ ನಾನು ಹಾಗೆ ಒಬ್ಬೊಬ್ರಿಗೆ ಅಂತ ಕ್ಲಾಸ್ ಖಂಡಿತ ಮಾಡೋಕ್ಕಾಗಲ್ಲ. ಸೊ ವೀಡಿಯೋಸ್ ನೋಡಿದ್ರೆ ಮತ್ತು ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಎಷ್ಟು ಲಾಸ್ ಹೇಳಿ ನನಗೆ ತುಂಬ ಬೇಜಾರಾಗುತ್ತೆ. ಯಾಕೆ ಕಂಟೆಂಟ್ ಇಷ್ಟ ಆಗ್ತಾ ಇಲ್ವಾ? ಫ್ರೀಯಾಗಿ ಮಾಡಿಕೊಟ್ರು ನೋಡಲ್ವಾ ನೀವು? ಫ್ರೀಯಾಗಿ ಮಾಡಿಕೊಟ್ರು ನೋಡಲ್ಲ. ಅದೇ ದುಡ್ಡು ತೊಗೊಂಡ್ರೆ ಹೋಗಿ ಕುರಿಗಳ ಥರ ಬಿದ್ದು ನೋಡ್ತೀರಾ. ಅದು ಯಾವ ಥರ ಆಗುತ್ತೆ? ಸೊ ಈ ಒಂದು ಟಾಪಿಕ್ನ ಅರ್ಥ ಮಾಡಿಕೊಂಡು ಆದಷ್ಟು ಶೇರ್ ಮಾಡಿ, ಮತ್ತು ನಿಮಗೆ ಹೆಲ್ಪ್ ಆಗೋ ಥರ ಕ್ಲಾಸಸ್ನ ಮಾಡಿಕೊಡ್ತೀನಿ. ಸೊ ಓಕೆ, ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಸಿಗ್ತೀನಿ. ನಾಳೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಬರ್ತೀನಿ. ನೀವು ಇನ್ ಕೇಸ್ ತುಂಬ ಸಪೋರ್ಟ್ ಬರ್ತು ಅಂತಂದರೆ ನಾಳೆ ಕಂಪ್ಯೂಟರ್ ಸ್ಟಾರ್ಟ್ ಮಾಡೋಣ. ಆಟೋ ಕ್ಯಾಡ್ ಕಾನ್ಸೆಪ್ಟ್ಸ್, MS ವರ್ಡಲ್ಲಿ ಆಟೋ ಕ್ಯಾಡ್ ಅಂತ ಒಂದು ಕಾನ್ಸೆಪ್ಟ್ ಇದೆ. ಆಟೋ ಕ್ಯಾಡ್ ಕಂಪ್ಲೀಟ್ ಕ್ಲಾಸಸ್ನ ನಾಳೆ ತೊಗೋತೀನಿ. ಹಾಗಂತ ಹೇಳಿ ವೈಂಡ್ ಅಪ್ ಮಾಡ್ತೀನಿ. ಥ್ಯಾಂಕ್ ಯು ಸೊ ಮಚ್.